ಓಂ ಶಾಂತಿ. ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಇಟ್ಟುಕೊಳ್ಳುವುದು ಹಾಗೂ ತನ್ನತನವನ್ನು ಸಮರ್ಪಣೆ ಮಾಡುವುದೇ ಶಿವಜಯಂತಿಯ ಆಚರಿಸುವುದು. ತಂದೆ ಅವತರಣೆ ಆಗುತ್ತಲೇ ಯಜ್ಞ ರಚಿಸುತ್ತಾರೆ ಮತ್ತು ಯಜ್ಞದಲ್ಲಿ ಬ್ರಾಹ್ಮಣರ ವಿನಃ ಯಜ್ಞ ಸಂಪೂರ್ಣ ಆಗುವುದಿಲ್ಲ. ಆದ್ದರಿಂದ ಈ ಜನ್ಮದಿನದ ಅಲೌಕಿಕವಾಗಿದೆ, ಭಿನ್ನ ಹಾಗೂ ಪ್ರಿಯವಾಗಿದೆ. ಒಬ್ಬರೇ ಶಿವತಂದೆ ಇದ್ದಾರೆ, ಯಾರಿಗೆ ತಮ್ಮದೇ ಆದ ಶರೀರವಿಲ್ಲ. ಆದ್ದರಿಂದ ಬ್ರಹ್ಮತಂದೆಯ ತನುವಿನಲ್ಲಿ ಅವತರಿತರಾಗುತ್ತಾರೆ. ಈ ಅವತರಿತ ಆಗುವುದನ್ನೇ ಜಯಂತಿಯ ರೂಪದಲ್ಲಿ ಆಚರಿಸುತ್ತಾರೆ. ಪರಿವರ್ತನೆ ಮಾಡುವ ಕಾರ್ಯವೂ ಕೂಡ ಜೊತೆಯಲ್ಲಿ ಆಗುತ್ತದೆ ಹಾಗೂ ಮನೆ ಪರಂಧಾಮಕ್ಕೆ ಹೋಗುವುದರಲ್ಲಿಯೂ ಕೂಡ ಜೊತೆಯಲ್ಲಿಯೇ. ಇದು ತಂದೆ ಮತ್ತು ಮಕ್ಕಳ ಪ್ರೀತಿಯ ಸ್ವರೂಪವಾಗಿದೆ. ಶಿವತಂದೆ ಭಕ್ತರು ಆಚರಿಸುತ್ತಾರೆ, ಆದರೆ ಅವರು ಕೇವಲ ಕೂಗುತ್ತಾರೆ, ಹಾಡು ಹೇಳುತ್ತಾರೆ. ನೀವು ಕೂಗುವುದಿಲ್ಲ. ನಿಮ್ಮ ಆಚರಣೆ ಎಂದರೆ ಸಮಾನ ಆಗುವುದು. ಉತ್ಸವದ ಅರ್ಥವೇ ಆಗಿದೆ ಉತ್ಸಾಹದಲ್ಲಿ ಇರುವುದು. ಅಂದಾಗ ಸದಾ ಉತ್ಸವ ಎಂದರೆ ಉತ್ಸಾಹದಲ್ಲಿರುವವರಾಗಿದ್ದೀರಿ ಅಲ್ಲವೇ? ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಹುಮ್ಮಸ್ಸು, ಉತ್ಸಾಹ. ಹೇಗೆ ಶ್ವಾಸದ ಹೊರತು ಇರಲು ಸಾಧ್ಯವಿಲ್ಲ, ಹಾಗೆ ಹುಮ್ಮಸ್ಸು ಉತ್ಸಾಹದ ಹೊರತು ಬ್ರಾಹ್ಮಣ ಜೀವನದಲ್ಲಿ ಇರಲು ಸಾಧ್ಯವಿಲ್ಲ. ಭಕ್ತರು ಊಟದ ವ್ರತವನ್ನು ಇಡುತ್ತಾರೆ. ನೀವು ಸಹ ಮನಸ್ಸಿನ ಭೋಜನವಾದ ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪ, ಅಪವಿತ್ರ ಸಂಕಲ್ಪಗಳ ವ್ರತವನ್ನು ಇಟ್ಟುಕೊಂಡಿದ್ದೀರಿ. ಯಾವಾಗ ಪವಿತ್ರರಾಗಲೇಬೇಕು ಎಂಬ ವ್ರತವನ್ನು ಇಟ್ಟುಕೊಳ್ಳುತ್ತೀರಿ, ಅಂದಾಗ ವ್ರತವನ್ನು ಇಟ್ಟುಕೊಳ್ಳುವುದರೆಂದರೆ ಶ್ರೇಷ್ಠ ಮನೋವೃತ್ತಿಯನ್ನು ಮಾಡಿಕೊಳ್ಳುವುದು. ಆತ್ಮವನ್ನು ನೋಡಿ ಮಾತನಾಡಬೇಕಾಗಿದೆ. ಆತ್ಮದೊಂದಿಗೆ ಆತ್ಮವು ಮಾತನಾಡುತ್ತಿದೆ, ಆತ್ಮವು ನೋಡುತ್ತಿದೆ. ಇದರಿಂದ ವೃತ್ತಿಯು ಸದಾ ಶುಭವಾಗಿ ಇರುತ್ತದೆ. ವೃತ್ತಿಯನ್ನು ಇಷ್ಟು ಶ್ರೇಷ್ಠ ಮಾಡಿಕೊಳ್ಳಿ. ಎಂತಹದ್ದೇ ವಿಕಾರಿ ಪತಿತರೂ ಸಹ ವೃತ್ತಿಯ ವಾಯುಮಂಡಲದಿಂದ ಪರಿವರ್ತನೆಯಾಗಿ ಬಿಡಲಿ. ಇಂತಹ ವ್ರತವು ಸದಾ ಸ್ಮೃತಿಯಲ್ಲಿರಲಿ, ಸ್ವರೂಪದಲ್ಲಿರಲಿ. ಯಾವುದೇ ವಿಕಾರವು ಬಲೆ ಚಿಕ್ಕ ರೂಪದಲ್ಲಿರಬಹುದು ಅಥವಾ ದೊಡ್ಡ ರೂಪದಲ್ಲಿ ಬರುವುದಕ್ಕೆ ನಿಮಿತ್ತ ಒಂದು ಶಬ್ದದ ಭಾವನೆಯಾಗಿದೆ. ಆ ಒಂದು ಶಬ್ದವಾಗಿದೆ ನಾನು, ದೇಹಾಭಿಮಾನದ ನಾನು. ಸಮರ್ಥರಾಗಿದ್ದೀರಿ ಮತ್ತು ಸಮರ್ಥರಾಗಿ ಸಮಾಪ್ತಿ ಮಾಡಿ. ಯಾವುದೇ ಹೊಸ ಮಾತಿಲ್ಲ. ಎಷ್ಟು ಕಲ್ಪಗಳು, ಎಷ್ಟೊಂದು ಬಾರಿ ಸಂಪೂರ್ಣರಾಗಿದ್ದೀರಿ. ನೆನಪಿದೆಯೇ? ಯಾವುದೇ ಹೊಸ ಮಾತಿಲ್ಲ. 63 ಜನ್ಮಗಳಂತೂ ಪರಿಶ್ರಮ ಪಟ್ಟಿದ್ದೀರಿ. ಈಗ ಈ ಒಂದು ಜನ್ಮದಲ್ಲಿ ಪರಮಾತ್ಮನ ಪ್ರೀತಿ ಪಾಲನೆಯಿಂದ ಪರಿಶ್ರಮದಿಂದ ಮುಕ್ತರಾಗಿ ಬಾಪ್ತಾದ ಸಹಜ ಪುರುಷಾರ್ಥಿ ಭವದ ವರದಾನವನ್ನು ಕೊಡುತ್ತಿದ್ದಾರೆ ಮತ್ತು ಪರಿಶ್ರಮದಿಂದ ಮುಕ್ತರಾಗುವ ಸಾಧನವಾಗಿದೆ ಪ್ರೀತಿ, ತಂದೆಯೊಂದಿಗೆ ಹೃದಯಪೂರ್ವಕ ಸ್ನೇಹ. ಬಾಪ್ ದಾದಾರವರ ಮೂಲಕ ಎಷ್ಟೊಂದು ಶಕ್ತಿಗಳು ಸಿಕ್ಕಿವೆ, ಗುಣಗಳು ಸಿಕ್ಕಿವೆ, ಜ್ಞಾನವೂ ಸಿಕ್ಕಿದೆ, ಖುಷಿಯೂ ಸಿಕ್ಕಿದೆ. ಇದೆಲ್ಲ ಪ್ರಭುವಿನ ಕೊಡುಗೆಯನ್ನು, ಖಜಾನೆಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿರಿ. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು. ಆಶೀರ್ವಾದಗಳನ್ನು ಬಿಟ್ಟು ಬಿಡುತ್ತಿಲ್ಲ ತಾನೇ? ಪರಿಶ್ರಮದ ಕೆಲಸವು ಕಷ್ಟವಾಗುವ ಕಾರಣ ಸಮಯ ಹಿಡಿಸುತ್ತದೆ. ಅಂದಾಗ ತಾವೆಲ್ಲರೂ ಯಾರಾಗಿದ್ದೀರಿ? ಸಹಜ ಪುರುಷಾರ್ಥಿಗಳು. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಒಂದು ವೇಳೆ ಯಾವುದೇ ಪರಿಶ್ರಮದ ಕೆಲಸ ಬಂದರೂ ಸಹ ಹೃದಯದಿಂದ ಬಾಬಾ, ನನ್ನ ಬಾಬಾ ಎಂದು ಹೇಳಿ. ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದು. ತಮ್ಮ ಬಳಿ ಈಶ್ವರಿಯ ಪ್ರೀತಿಯ ಅಯಸ್ಕಾಂತವಿದೆ. ಯಾವುದೇ ಆತ್ಮನನ್ನು ಈಶ್ವರಿಯ ಪ್ರೀತಿಯ ಅಯಸ್ಕಾಂತದಿಂದ ತಂದೆಯು ಮಕ್ಕಳನ್ನಾಗಿ ಮಾಡಬಲ್ಲಿರಿ. ಸರ್ವ ಖಜಾನೆಗಳನ್ನು ಮಿತವ್ಯಯದಿಂದ ಅವ್ಯಯ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿ ಭವ. ಸ್ನೇಹದ ಖಜಾನೆಯಿಂದ ಮಾಲಾಮಾಲ್ ಆಗಿ ಎಲ್ಲರನ್ನು ಸ್ನೇಹ ಕೊಡಿ ಮತ್ತು ಸ್ನೇಹ ಪಡೆಯಿರಿ. ಪವಿತ್ರತೆಯ ಶಕ್ತಿ ವಿಕಾರಗಳ ಅಗ್ನಿಯಲ್ಲಿ ಸುಡುತ್ತಿರುವ ಆತ್ಮರನ್ನು ಶೀತಲರನ್ನಾಗಿ ಮಾಡುತ್ತದೆ. ಆತ್ಮವನ್ನು ಅನೇಕ ಜನ್ಮಗಳ ವಿಕಾರಗಳ ಬಂಧನದಿಂದ ಬಿಡಿಸುತ್ತದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.